ಯಾರು ಸುಮ್ಮನೆ ಯಾರ ಬಗ್ಗೆನೂ ಮಾತಾಡೋಷ್ಟು ಯಾರಿಗೂ ಟೈಮ್ ಇಲ್ಲ. ಆಗ ಮಾತಾಡ್ತಿದ್ದಾರೆ ಅಂತ ಅಂದಾಗ ನಮ್ಮ ಕೆಲಸಗಳವರು ಒಪ್ಕೊಂಡಿದ್ದಾರೆ ಅಂತ. ಕನ್ನಡದ ಸಿನಿಮಾಗಳ ಗೆಲುವನ್ನು ನಾವು ಸಂಭ್ರಮಿಸ್ತಾ ಇನ್ನು ಯಾರು ಸಂಭ್ರಮಿಸ್ತಾರೆ ಹೇಳ್ರಿ? ನೆಗೆಟಿವಿಟಿ ಜಾಸ್ತಿ, ಅದು ಬಂದಿರಲ್ಲ, ಇದು ಬಂದಿಲ್ಲ, 9 ಸಿನಿಮಾ ಬಂದು 10 ಬಂದು ಬರೀ ಕೆಟ್ಟ ಡಿಸ್ಕಷನ್ ಅದೆಲ್ಲ ಇಲ್ಲ ಸರ್. ನನಗೆ ಅನ್ಸಿದ್ದು ನಾನು ಮಾಡಬೇಕು. ಒಂದು ಸಿನಿಮಾ ಚಂದ ಅನಿಸ್ತು ಬರ್ದ್ ಬಿಡ್ಬೇಕು, ಅದು ಹೊಸಬ್ರಿರ್ಲಿ ಹಳಬ್ರಿರ್ಲಿ. ಒಂದು ಮರಾಠಿ ಹುಡುಗಿ ಅಂದಾಗ ಅವಳು ಒಂದು ಸಿಗ್ನೇಚರ್ ಆಗಿ ಒಂದಿಷ್ಟು ಅವಳು ಹಣೆ ಮೇಲೆ ಇಡೋ ಕುಂಕುಮ ಇರ್ಬೋದು, ಅವಳು ಚೂಡಿದಾರ್ ಪ್ಯಾಟರ್ನ್ ಇರ್ಬೋದು, ಹಾಕೋ ಬಳೆ ಇರ್ಬೋದು, ಸ್ವಲ್ಪ ಅವೆಲ್ಲ ಅಬ್ಸರ್ವ್ ಮಾಡಿ ಅದನ್ನ ನಾವು ಇದು ಮಾಡಿದ್ದು. ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ಒಬ್ಬ ಕನ್ನಡದ ಹುಡುಗ ಒಂದು ಮರಾಠಿ ಹುಡುಗಿ ಅಟ್ರಾಕ್ಷನ್ ಅದೆಲ್ಲ ಒಂದು ಕಡೆ. ಈಗ ನಾವು ಅಸಿಸ್ಟೆಂಟ್ಗಳನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತೀವಿ, ಅವಾಗ ನಾವು ಅಸಿಸ್ಟೆಂಟ್ ಆಗಿದ್ದಾಗ ನಮ್ಮ ಗುರುಗಳನ್ನ ಗುರು ತರ ಟ್ರೀಟ್ ಮಾಡ್ತಿದ್ವಿ. ನಮಗೊಂದು ಭಯ ಭಕ್ತಿ ಬಹಳ ಇರೋದು. ಆಲ್ರೆಡಿ ಅವರೆಲ್ಲ ಲೆಜೆಂಡ್ಸ್, ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. KSL ಸ್ವಾಮಿ ಸರ್ ಇದ್ರಲ್ಲಿ, ಗಿರೀಶ್ ಕಾಸರವಳ್ಳಿ ಸರ್. ಒಂದೊಂದು ಮಾತು ಹೇಳಿದಾಗ ಒಂದೊಂದು ಸ್ಟೇಟ್ಮೆಂಟ್ ತರ ಆಗೋದು ನಮ್ಗದು. ಮೂಡಲ್ ಮನೇಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ ನಾನು. ಮೇಡಮ್ ಹೇಳೋರು, ಮುಂಡೆದ ನೀನು ಯಾಕೆ ಕಂಟಿನ್ಯೂಸ್ ಆಕ್ಟ್ ಮಾಡಿ ಆರ್ಟಿಸ್ಟ್ ಮಾಡ್ಬಿಡ್ತೀನಿ ನಾನು ಅನ್ನೋರು. ಸರ್ ಮೂಡಲ್ ಮನೆ ಮಾಡಿರೋರಲ್ಲಿ ಈಗ ಅಚ್ಯುತ್ ಕುಮಾರ್, ಪದ್ಮಜ ಮೇಡಮ್ ಎಲ್ಲರೂ ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗಿದೀವಿ ಸರ್. ಮೂಡಲ್ ಮನೇಲಿ ಇಡೀ ಟೀಮ್ ಒಂದು ಬದುಕು ಕೊಟ್ಟಂತ ಸೀರಿಯಲ್ ಅದು. ಪಂಡ್ರಾಪುರ ಅನ್ನೋ ಟೆಂಪಲ್ ಟೌನ್ ಅಲ್ಲಿ ಭೇಟಿ ಆಗ್ತಾರೆ. ಅವರಿಬ್ಬರ ಮಧ್ಯೆ ಗೆಳತನ ಬೆಳಿಲಿಕ್ಕೆ ಒಂದು ಮಾಂಟೇಜ್ ಬೇಕು, ಒಂದು 40 ಸೆಕೆಂಡ್ ಮ್ಯೂಸಿಕಲ್ ಬಿಟ್ ಬೇಕು ಅಂತ ಮಾಡಿದ್ದು. ಪ್ರಮೋದ್ ಮರವಂತೆ ನೋಡ್ಬಿಟ್ಟು ಇದಕ್ಕೊಂದು ಲಿರಿಕ್ಸ್ ಬರ್ದು ಕೊಡ್ತೀನಿ ಸರ್, ಒಂದು ಹಾಡು ಮಾಡೋಣ ಅಂತ ಕುತ್ಕೊಂಡ್ಬಿಟ್ರು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಫೆಬ್ರವರಿ 21ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ತುಂಬ ಆಪ್ತವೆನಿಸುವಂಥ ಸಿನಿಮಾ, ತುಂಬ ಮನಸ್ಸಿಗೆ ನಾಟುವಂಥ ಸಿನಿಮಾ. ಟೈಟ್ಲು ತುಂಬ ಅದ್ಭುತವಾಗಿದೆ. ಒಂದು ಸಾಹಿತ್ಯದ ಒಂದು ಪದವನ್ನು ಸಿನಿಮಾ ಶೀರ್ಷಿಕೆಯಾಗಿ ಮಾಡಿದಾಗ ಆ ಸಿನಿಮಾಗೆ ಸಿಗುವಂಥ ದೊಡ್ಡ ಮಟ್ಟದ ಮೈಲೇಜು. ಸಿನಿಮಾದ ಹೆಸರು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಚಿತ್ರದ ನಿರ್ದೇಶಕರು ನನ್ನ ಪ್ರೀತಿಯ ಬರಹಗಾರರು. ನಾನು ತುಂಬ ವರ್ಷದಿಂದ ಇವ್ರನ್ನ ಫಾಲೋ ಮಾಡ್ತಿದ್ದೆ, ಮಾತಾಡೋಕ್ಕಾಗಿರಲಿಲ್ಲ. ಹೈವದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದೊಡ್ಡ ಫ್ಯಾನು, ಮೂಡಲ ಮನೆಯಿಂದ ಫ್ಯಾನು. ನಾನು ಮಾತಾಡ್ತಿನ ಅವ್ರ ಬಗ್ಗೆ. ಈ ಸಿನಿಮಾದ ನಾಯಕಿ ತುಜ ನಾವ್ ಕಾಯ್ ವೆನ್ಯಾ ರೈ ಜೀವನ್ ಜಾಲ ಇಲ್ಲ ವೆನ್ಯಾ. ಚಿತ್ರದ ನಾಯಕ, ತುಂಬ ಆಪ್ತ ಅನಿಸುವಂಥ ನಟ ನಮ್ಮ ಅಂಜನ್ ನಾಗೇಂದ್ರ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಕಾರ್ಯಕ್ರಮದ. ಈ ಸಿನಿಮಾದ ಟೈಟ್ಲು ಒಂದು ದೊಡ್ಡ ಮಟ್ಟದ ವೈಬ್ರೇಷನ್ ಕೊಡುವಂಥ ಟೈಟ್ಲು. ಒಂದು ಜಾನಪದ ಹಾಡು ಅನ್ನುವಂಥದ್ದು ಒಂದು ಕಡೆ ಆದರೆ, ಅದೇ ಆ ಲೈನ್ ಇಟ್ಕೊಂಡು ನಮ್ಮ ಹ್ಯಾಟ್ರಿಕ್ ಇರೋ ಶಿವಣ್ಣ ಕಮರ್ಷಿಯಲ್ ಆಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇವತ್ತಿಗೂ ಟ್ರೆಂಡಿಂಗ್, ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ನೀವೆಲ್ಲರೂ ಆಗಬೇಕು ಅನ್ನೋಂಥದ್ದು ಕನ್ನಡ ಪಿಕ್ಚರ್ ಒಂದು ಹಾರೈಕೆ. ಭಾಳ ಖುಷಿಯಿಂದ ನಾನು ಈ ಮಾತನ್ನು ಶುರು ಮಾಡ್ತೀನಿ. ಪಂಡ್ರಪುರ ಎಷ್ಟು ಎನರ್ಜಿ ಕೊಡ್ತು ವೆನ್ಯಾಗೆ? ಪಂಡ್ರಪುರ ತುಂಬಾನೇ ಎನರ್ಜಿ ಕೊಡ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ಆಸೆ ಇತ್ತು ಚಿಕ್ಕಂದಿನಿಂದ ಇರುವಾಗ, ಪಂಡ್ರಪುರ್ಗೆ ಹೋಗ್ಬೇಕು, ವಿಠಲ್ನ ನೋಡ್ಬೇಕು, ದರ್ಶನ ಮಾಡ್ಬೇಕು ಅಂತ. ಸೊ ಈ ಮೂವಿ ಮೂಲಕ ನಮ್ಮ ಥ್ಯಾಂಕ್ ಯು ಸೋ ಮಚ್. ವಿಠಲ ಕರ್ಸ್ಕೊಂಡಿದ್ದಾನೆ, ಕರ್ಸ್ಕೊಂಡಿದ್ದು ಆ ವಿಠಲ ಈ ವಿಠಲ ಮೂಲಕ ಕರ್ಸ್ಕೊಂಡಿದ್ದಾನೆ, ನಿರ್ದೇಶಕರ ಅಂತ ವಿಠಲ. ವೆರಿ ನೈಸ್. ಭಾಳ ಅಂದರೆ ಸರ್, ಎಲ್ಲದಕ್ಕೂ ಯೋಗ್ಯತೆಗಳು ಬೇಕು. ಅದು ಐ ಥಿಂಕ್ ಮೂಡಲ ಮನೆಗಿಂತ ಮುಂಚೆ ಮೂಡಲ ಮನೆಯಿಂದ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಬಯೋಡೇಟಾ ನೋಡಿದಾಗ ಯಾವುದೆಲ್ಲ ಮಾತಾಡಲೇನೋ ಅಂತ ಒಂದು ಸಣ್ಣ ಕನ್ಫ್ಯೂಷನ್ನು. ಒಂದು ಲಾಂಗ್ ಜರ್ನಿ, ಇಲ್ಲಿ ತನಕ ಒಂದು ಜರ್ನಿನ ಒಂದು ನಿಮಿಷದೊಳಗೆ ಒಂದು ಕ್ರಿಸ್ ಮಾಡೋದಾದ್ರೆ? ವೈಶಾಲಿ ಮೇಡಮು ಕಮರ್ಷಿಯಲ್ ಸಿನಿಮಾ, ಆರ್ಟ್ ಸಿನಿಮಾ, ಥಿಯೇಟರು 3 ಪ್ರಕಾರದಲ್ಲಿ ಇದ್ದವರು. ಅವ್ರ ಜೊತೆ ಫಸ್ಟ್ ಕೆಲಸ ಮಾಡೋ ಅವಕಾಶ. ಆಮೇಲೆ ಅದ್ಭುತ ರೈಟರ್ಗಳು, ಹುಲಿಶೇಖರ್ ಸರ್, ಶ್ಯಾಮ್ ಸುಂದರ್ ಕುಲಕರ್ಣಿ ಸರ್, ಮನೆ ತೀರ್ಕೊಂಡ್ರು, ಬ್ರಿಲಿಯಂಟ್ ಅಲ್ಲ ಲೆಜೆಂಡ್ಸು. ಆಮೇಲೆ ನೆಕ್ಸ್ಟ್ TN ಸೀತಾರಾಮ್ ಸರು, TVಯ ಟಾಪೆಸ್ಟ್ ಡೈರೆಕ್ಟ್ರು, ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ. ಅಲ್ಲಿಂದ ಬಂದರೆ MN ಜಯಂತ್, ಒಳ್ಳೆ ರೈಟ್ರು, ಒಳ್ಳೆ ಡೈರೆಕ್ಟ್ರು, ನಮ್ಮ ಗುರುಗಳು, ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ. ಅಲ್ಲಿಂದ ಡೈರೆಕ್ಟು ಆರ್ಕಾ ಮೀಡಿಯಾ ETVಯ ಪ್ರೈಮ್ ಶೋ. 2002ರಲ್ಲಿ ಮೂಡಲ ಮನೆಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ, ನಂದು ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಇನ್ನೂ ಹೆಲ್ಪ್ ಮಾಡೋಂಥ ಕೆಲಸ. 2010ರಲ್ಲಿ ETVಗೆ ಇಂಡಿಪೆಂಡೆಂಟ್ ಡೈರೆಕ್ಟ್ರು, ಅದು ಆರ್ಕಾ ಮೀಡಿಯಾ, ಬಾಹುಬಲಿ ಪ್ರೊಡ್ಯೂಸರ್, ಆರ್ಕಾ ಮೀಡಿಯಾ ಪ್ರೊಡಕ್ಷನು. ಅಲ್ಲಿಂದ ಅಗ್ನಿಸಾಕ್ಷಿ, ಸೇಮ್ ಆರ್ಕಾ ಮೀಡಿಯಾ ಅಗ್ನಿಸಾಕ್ಷಿ ಕಲರ್ ಟ್ರಾನ್ಸ್ಫಾರ್ಮೇಷನು. ಅಲ್ಲಿಂದ ಸುವರ್ಣಕ್ಕೆ ಪ್ರೊಡ್ಯೂಸರಾಗಿ ಶಿಫ್ಟು, ಮಧುಬಾಲ ಸೀರಿಯಲ್ಲು. ಅಲ್ಲಿಂದ ಮತ್ತೆ ಝೀಗೆ ನಾಗಿಣಿ ಸೀರಿಯಲ್ಲು. ನಾಗಿಣಿ 1000 ಎಪಿಸೋಡ್ ಸೂಪರ್ ಹಿಟ್, ಅಂದರೆ ಆರ್ಗ್ಯಾನಿಕ್ ಸೂಪರ್ ಹಿಟ್ ಅದು, ಅಂದರೆ ಭಾಳ ಮೆಚ್ಕೊಂಡಂಥ ಸೀರಿಯಲ್ಲು. ಅದ್ರ ಮಧ್ಯೆ ಮತ್ತು ಕಮಲಿ ಅನ್ನೋ ಸೀರಿಯಲ್ ಮಾಡೋ ಅವಕಾಶ. ಅಂದರೆ ಸಿಗ್ತಾ ಬಂತು, ಭಗವಂತ ಕೊಟ್ಟ, ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಆ ಸಿನಿಮಾಗಳಿಗೂ ಇನಿಷಿಯಲಿ ಕೆಲಸ ಮಾಡಿದೆ, ಬಟ್ ಆ ಸಣ್ಣ ನಿರಾಸೆಗಳಿತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ನಾಗ ಎಲ್ಲೋ ಫೀಲ್ಡ್ ಕ್ಲಿಯರ್ ಮಾಡ್ಲಿಕ್ಕೆ ಬಿಟ್ಬಿಡ್ತಾರೆ, ಒಂದು ಇಂಪಾರ್ಟೆನ್ಸ್ ಸಿಗಲ್ಲ, ಎಲ್ಲ ಒಂದು 10 ಜನರ ಮಧ್ಯೆ ನಾವು ಇರ್ತೀವಿ ಅನ್ನೋ ಥರದ್ದು ಒಂದಿಷ್ಟು ಸಿನಿಮಾಗಳಿಗೆ ಇನಿಷಿಯಲಿ ಹೋಗಿ TV ಹೋದಾಗ TV ಕರ್ಕೊಳ್ತು, ಅಪ್ಕೊಳ್ತು, ಊಟ ಕೊಡ್ತು, ಎಲ್ಲ ಕೊಡ್ತು, ನೆಲೆ ಕೊಡ್ತು, ಆಸರೆ ಕೊಡ್ತು, ಬೆಂಗಳೂರಲ್ಲಿ ಮರ್ಯಾದೆಯಿಂದ ಓಡೋಂಗೆ ಮಾಡ್ತು. ಬಟ್ ಕನಸು ಸಿನಿಮಾ, TVನ ನೆನೆಸ್ಕೊಂಡು ಸಿನಿಮಾಕ್ಕೆ ಬಂದಿದ್ದೀನಿ, ಸಿನಿಮಾ ಮಾಡಬೇಕು ಅನ್ನೋದು ಇಷ್ಟು ಜರ್ನಿ. ಅಲ್ಲ, ಭಾಳ ಮಂದಿಗೆ ಆಗಿರ್ತದೆ. ಅಂದರೆ ನಿಮ್ಮ ಜರ್ನಿ 100ಕ್ಕೆ 99 ಮಂದಿಗೆ ಅದು ಸ್ಟ್ರೇಟ್ ಅವೇ ಕನೆಕ್ಟ್ ಆಗಿರ್ತದೆ. ಒಬ್ಬ ಎಲ್ಲೋ ಹಯವದನ್ ಅಂತ ಎಲ್ಲೋ ಒಬ್ಬ ಆ ಒಂದು ರೆಕಗ್ನೇಷನ್ ಪಡಲಿಕ್ಕೆ ಒಂದು ಪರಿಶ್ರಮ ಪಡುತ್ತು, ಒಂದು ಹಂತಕ್ಕೆ ಬರಲಿಕ್ಕೆ ಆಗಿರ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ
ದೊಡ್ಡ ಮಟ್ಟಕ್ಕದ, ನಿಮ್ಮ ಶ್ರಮ ಅದಕ್ಕೆ ಕೈ ಜೋಡಿಸ್ಯದ. ಥ್ಯಾಂಕ್ಸ್ ರೀ ಥ್ಯಾಂಕ್ಸ್. ಅಂಜನ್ ಅಂದರೆ ನೀವು ಮಾಡಿದ್ದು ಕಂಬಳಿ ಹುಳ ಅಂದರೆ ಯಾವುದೇ ಕಾರಣಕ್ಕೂ ನಾವು ಇಟ್ಟಂಥ ಮೊದಲ ಹೆಜ್ಜೆ, ಮೊದಲ ಮಾತನ್ನು ನಾವು ಮರಿಬಾರ್ದು. ಅದನ್ನು ತುಂಬ ವಿತ್ ಗ್ರ್ಯಾಟಿಟ್ಯೂಡ್ ಅದನ್ನು ಹೇಳಬೇಕು. ಅದು ಸೋಲು ಗೆಲುವು ನಮ್ಮ ಕೈಲಿಲ್ಲ. ಇವತ್ತಿಗೂ ನಾನು ನಿಮ್ಮನ್ನು ಫೀಲ್ ಮಾಡೋದು ಕಂಬಳಿ ಹುಳ ಅಂತ. ಯಾವಾಗ ಈ ಫಿಲ್ಮ್ ಶುರು ಆಯ್ತಲ್ಲ, ಗುರು ಏನೋ ಬೇರೆ ಮಾಡ್ಲಿಕ್ಕೆ ಹೊಂಟಾನ ಹುಡುಗ, ಏನೆಲ್ಲ ಮಾಡಿರಿ ಫಿಲ್ಮ್ ಒಳಗೆ? ಅದೇ ನೀವು ಹೇಳ್ದಂಗೆ ಮೊದಲನೇ ಪ್ರಯತ್ನಕ್ಕೆ ಒಬ್ಬ ಕಲಾವಿದನಿಗೆ ಸಿಕ್ಕಂಥ ಗೌರವಗಳಿದೆಯಲ್ಲ, ಅದು ನನಗೆ ಇನ್ನೊಂದಷ್ಟು ಜವಾಬ್ದಾರಿಗಳನ್ನ ಹೆಚ್ಚಿಸ್ತು. ಅಂದರೆ ನಮ್ಮನ್ನು ನಂಬ್ತಾರೆ. ಅಂದರೆ ಮೊದಲಿಗೆ ಹೊಸ ಪ್ರಯತ್ನಗಳನ್ನು ನಾವು ರೀಚ್ ಮಾಡಿಸೋದೇ ಕಷ್ಟ. ಅಂಥದ್ರಲ್ಲಿ ಕೆಲಸಗಳು ಕರೆಕ್ಟಾಗಿದ್ದಾಗ ಅದನ್ನೆಲ್ಲರೂ ಗುರುತಿಸಿ, ಈಗ ನೀವೆಲ್ಲ ಕೊಟ್ಟಂಥ ಒಂದಷ್ಟು ಸಪೋರ್ಟ್ ಇತ್ತಲ್ಲ, ಯಾರಿಗೂ ನಾವು ಬಂದು ಅಪ್ರೋಚ್ ಮಾಡೋದಕ್ಕೂ ನಮಗೆ ಒಂದಷ್ಟು ಯಾರೋ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ನಮ್ಮ ಸಿನಿಮಾನ ಹೆಂಗಾದ್ರೂ ಮಾಡಿ ತಲುಪಿಸ್ಬೇಕು ಅಂತ, ಅದು ಎಲ್ಲೆಲ್ಲಿ ತಲುಪಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅದನ್ನು ಕೆಲವರು ಹಂಗಂಗೆ ಮಾತು ಸಿನಿಮಾ ಚೆನ್ನಾಗಿದೆ ಅಂತೆ, ಹುಡುಗರನ್ನ ಕೆಲಸ ಮಾಡಿದಾರಂತೆ ಅನ್ನೋದು ಕೇಳಿ ಅದನ್ನು ನೀವೆಲ್ಲ ಸ್ವೀಕಾರ ಮಾಡಿದ ರೀತಿ ನೆಕ್ಸ್ಟ್ ನಾವು ಪ್ರಾಜೆಕ್ಟ್ಗಳು ಮಾಡುವಾಗ ತುಂಬ ಯೋಚನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅಂದರೆ ಯಾರು ಸುಮ್ಮನೆ ಯಾರ ಬಗ್ಗೆನೂ ಮಾತಾಡೋಷ್ಟು ಯಾರಿಗೂ ಟೈಮ್ ಇಲ್ಲ. ಆಗ ಮಾತಾಡ್ತಿದ್ದಾರೆ ಅಂತ ಅಂದಾಗ ನಮ್ಮ ಕೆಲಸಗಳವರು ಒಪ್ಕೊಂಡಿದ್ದಾರೆ ಅಂದಮೇಲೆ ಅವ್ರನ್ನ ಪ್ರತಿ ಸಲನೂ ಒಪ್ಪಿಸ್ತಾ ಹೋಗಬೇಕು. ಅವ್ರ ಭರವಸೆಗಳನ್ನ ನಾವು ಉಳಿಸ್ಕೊಳ್ತಾ ಹೋಗಬೇಕು. ಅದು ನನಗೆ ಕಂಬಳಿ ಹುಳ ಸಿನಿಮಾ ನೋಡಿದಾಗ, ಸರ್ ಬಂದು ಕಂಬಳಿ ಹುಳ ಸಿನಿಮಾ ನೋಡಿದಾಗ ಇಡೀ ಟೀಮ್ ಬಂದು ನೋಡಿದ್ರು. ಅದಾದಮೇಲೆ ಅವ್ರ ಫ್ಯಾಮಿಲಿ ಬಂದು ನೋಡಿದ್ರು. ಅಂದರೆ ಇವರು ಅಲ್ಲಿ ಬಂದು ಒಂದು ಟೀಮಿಗೆ ಸಪೋರ್ಟ್ ಮಾಡ್ತಿದ್ದ ರೀತಿ ಇತ್ತಲ್ಲ, ಅದು ಫಸ್ಟು. ಅದಾದಮೇಲೆ ಸ್ಕ್ರಿಪ್ಟ್ ಕೇಳಿದ್ವಿ. ಸ್ಕ್ರಿಪ್ಟ್ ಕೇಳಾದ್ಮೇಲೆ ನಂದು ಒಂದು ಆಸೆ ಇದೆ, ಇಂಥ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋ ಥರದ್ದು. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡಬೇಕು. ಮೊದಲಿಗೆ ನನ್ನ ಫ್ಯಾಮಿಲಿ, ನನ್ನ ಸುತ್ತಮುತ್ತ ಇರೋರು ಖುಷಿ ಪಡ್ಬೇಕು ನಾನು ಮಾಡೋ ಕೆಲಸಗಳಿಗೆ. ಆ ಥರದೇ ಸ್ಕ್ರಿಪ್ಟ್ಗಳನ್ನ ನಾನು ನೆಕ್ಸ್ಟ್ ಚೂಸ್ ಮಾಡ್ತಾ ಹೋಗಬೇಕು ಅಂತ. ಸೊ ಅದರಲ್ಲಿ ನನಗೆ ಎಲ್ಲೋ ಜೋಗಪ್ಪ ನನ್ನ ಕೆರಿಯರಿಗೆ ದೊಡ್ಡ ಮಟ್ಟದ ಸ್ಕ್ರಿಪ್ಟೇ ಆಗಿತ್ತು ನಾನು ಕೇಳಿದಾಗ. ಮತ್ತು ಇಡೀ ನಮ್ಮ ಕೆಲಸಗಳು ಮಾಡುವಾಗ ನಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ. ಈ ಸಿನಿಮಾದಲ್ಲಿ ನನಗೆ ಆ ಸ್ಪೇಸ್ ಇತ್ತು. ನನಗೆ ಆ್ಯಕ್ಟ್ರಾಗಿ ತುಂಬ ಚಾಲೆಂಜ್ಗಳಿತ್ತು. ಇನ್ನೊಂದಷ್ಟು ನಾನು ಗಟ್ಟಿಯಾಗಿ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಲಾವಿದನಾಗಿ ಇಲ್ಲೊಂದು ದೊಡ್ಡ ಸ್ಪೇಸ್ನ ಕೊಟ್ಟಿದ್ರು ಆ ಸ್ಕ್ರಿಪ್ಟ್ ಒಳಗಡೆ. ಸೊ ಅದಕ್ಕಾಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನಗೆ ಇಷ್ಟ ಆಗಿ ಒಪ್ಕೊಂಡು, ಅದು ಕಂಬಳಿ ಹುಳ ಇನ್ನೂ ಥಿಯೇಟ್ರಲ್ಲಿ ಇರುವಾಗಲೇ ನನಗೆ ಸಿಕ್ಕಂಥ ಅವಕಾಶ ಇದು. ಎರಡನೇ ಹೆಜ್ಜೆ ಇನ್ನೊಂಚೂರು ಗಟ್ಟಿಯಾಗಿ ಇಡೋದಕ್ಕೆ ಒಂದೊಳ್ಳೆ ಸ್ಕ್ರಿಪ್ಟ್ ನನಗಾಗಿ ಪ್ರೀಮಿಯರ್ ಶೋನೆಲ್ಲ ಸಿಕ್ಕ ಅವಕಾಶ. ಪ್ರೀಮಿಯರ್ ಶೋ ಕರೆದ್ರೆ ನೋಡ್ತಾ ಇದ್ವಿ GT ಮಾಲ್. ನೆನಪಿದೆ ನನಗೆ. ನಾನು ನಮ್ಮ ರೈಟರ್ ವೇಣು ಪಕ್ಕದಲ್ಲಿ ಕೂತಿದ್ರು, ಈ ಕಡೆ DOP ನಟರಾಜ್ ಕೂತಿದ್ರು. ನಾವು 3 ಜನ ಹೋಗಿದ್ವಿ. ಹೊಸ ಹುಡುಗರು ಸಿನಿಮಾ ಮಾಡಿದರೆ ನೋಡ್ಕೊಂಬರೋಣ ಬನ್ನಿ ಅಂತ. ಯಾಕಂದ್ರೆ ಅದು ನನಗೆ ಮ್ಯೂಸಿಕ್ ಇಷ್ಟ ಆಗಿತ್ತು. ಇಲ್ಲ ಸಾರಿ, ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ. ನಾನು ನಿಮ್ಮನ್ನು ಫಾಲೋ ಮಾಡಿದಾಗ ಕನ್ನಡದ ಬಹುತೇಕ ಸಿನಿಮಾಗಳನ್ನು ನೀವು ನೋಡ್ತೀರಿ, ನಿಮ್ಮ ಸೋಷಿಯಲ್ ಮೀಡಿಯಾ ಒಳಗೆ ಬರೀತೀರಿ, ಈ ಸಿನಿಮಾಗೆ ಚಲೋ ಆಗಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತೀರಿ. ಇದು ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಪ್ರೇಕ್ಷಕನಾಗಿ ಎಲ್ರಿಗೂ ಕೊಡುವಂಥದ್ದು. ಇಲ್ಲ ಮಾಡಬೇಕು. ಅಂದರೆ ಕನ್ನಡದ ಸಿನಿಮಾಗಳ ಗೆಲುವನ್ನು ನಾವು ಸಂಭ್ರಮಿಸ್ತಾ ಇನ್ಯಾರು ಸಂಭ್ರಮಿಸ್ತಾರೆ ಹೇಳ್ರಿ? ಅಂದರೆ ನೆಗೆಟಿವಿಟಿ ಜಾಸ್ತಿ, ಅದು ಬಂದಿರಲ್ಲ, ಇದು ಬಂದಿಲ್ಲ, 9 ಸಿನಿಮಾ ಬಂದು 10 ಬಂದು ಬರೀ ಕೆಟ್ಟ ಡಿಸ್ಕಷನ್. ಥಿಯೇಟ್ರಿಗೆ ಜನ ಬಂದಿಲ್ಲ, ಯಾರೋ ಸರಿ ಇಲ್ಲ, ಆಡಿಯನ್ಸೇ ಸರಿ ಇಲ್ಲ ಅಂತ ಬೈಯೋರು. ಸ್ಕ್ರಿಪ್ಟ್ ಇಲ್ಲ ಸಿನಿಮಾ ಮಾಡ್ತೀವಿ ಏನೀಗ ಅಂತ ದುರಂಕಾರದಲ್ಲಿ ಮಾತಾಡೋ ಟೆಕ್ನಿಷಿಯನ್ಗಳನ್ನ ನೋಡಿ ಟೋಟಲ್ ನೆಗೆಟಿವಿಟಿ ಅದೆಲ್ಲ ಇಲ್ಲ ಸರ್. ನನಗೆ ಅನ್ಸಿದ್ದು ನಾನು ಮಾಡಬೇಕು. ಒಂದು ಸಿನಿಮಾ ಚಂದ ಅನ್ನಿಸ್ತು ಬರ್ದ್ಬಿಡ್ಬೇಕು. ಅದು ಹೊಸಬ್ರಿರಲಿ ಹಳಬ್ರಿರಲಿ, ಅಟ್ಲೀಸ್ಟ್ ನನಗೆ 50 ಜನ 100 ಜನ ಪಾಸಿಟಿವ್ ಆಗಿ ಮೋಟಿವ್ ಆಗಿ ಹೋಗ್ತಾರೆ. ಆಮೇಲೆ ನನ್ನನ್ನು ಫಾಲೋ ಮಾಡೋರು ಇರ್ತಾರೆ, ಅವರು ಅದಕ್ಕೆ ಹೋಗ್ತಾರೆ. ಆ ಉದ್ದೇಶ ಅಷ್ಟೇ ಇಲ್ಲ. ಅದು ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು ಇಷ್ಟ ಆದರೆ ಡೆಫಿನೆಟಾಗಿ ಬರೀತೀನಿ. ಇಲ್ಲ ಅದ್ರ ಜೊತೆಗೆ ನಿಮ್ಮ ಅಂದರೆ ಟ್ರೇಲರಲ್ಲಿ ತುಂಬ ಅಥೆಂಟಿಕ್ ಆದಂತಹ ವಿಷಯಗಳನ್ನು, ಅದು ತಾಯಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು, ಅದು ಹೇಳುವಂಥದ್ದು ಪಾತ್ರಧಾರಿ ನೀವು ಅಥವಾ ಹೀರೋ ಅನ್ನೋದು ವಿಷಯ ಅಲ್ಲ. ಅಥೆಂಟಿಕ್ ಆದಂತಹ ಡೈಲಾಗ್ಸ್ಗಳು ಮತ್ತು ತುಂಬ ಸೆನ್ಸಿಬಲ್ ಆದಂತಹ ಅಪ್ರೋಚ್ ಪ್ರತಿಯೊಂದು ಪಾತ್ರದ ಮೂಲಕ ಕಾಣಿಸ್ತಿದೆ. ಅದು ನಿಮ್ಮ ಪಾತ್ರದ ಮೂಲಕ ಕಾಣ್ತಿದೆ. ಎಷ್ಟು ಕಾಡುತ್ತೆ ಆ ನಿಮ್ಮ ಪಾತ್ರ ನಿಮ್ಮನ್ನು? ಅಂದ್ರೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ, ಅದೇ ಪಂಡ್ರಪುರ್ನ ಟೆಂಪಲ್ ಟೌನ್ ಹುಡುಗಿ ನಾನು, ಮರಾಠಿ ಹುಡುಗಿ ಆಗಿರ್ತೀನಿ. ತುಂಬಾ ಚಾಲೆಂಜಸ್ ಇತ್ತು ಈ ಪಾತ್ರ ಮಾಡ್ಬೇಕಾದ್ರೆ. ಸಾಂಗ್ ಶೂಟ್ನಲ್ಲಿ ಆಗಿರ್ಬೋದು, ಬೈಕ್ನಲ್ಲಿ ಜಾಸ್ತಿ ಟ್ರಾವೆಲಿಂಗ್ ಸೀನ್ಸ್ ಇತ್ತು, ಅಲ್ಲಿ ಆಗಿರ್ಬೋದು. ಆದ್ಮೇಲೆ ಅದೇ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ ಹೋಗಲ್ಲ, ಎಲ್ಲ ಥಿಯೇಟರ್ಗೆ ಬಂದು ನೋಡಿ. ತುಂಬ ಒಂದು ಇಮೋಷ್ನಲ್ ಟಚ್ ಇದೆ. ಆದ್ಮೇಲೆ ಈ ಬಾಂಡಿಂಗ್ ಇರುತ್ತೆ ಅಲ್ವಾ, ಆ ಟಚ್ ಇದೆ. ಲವ್ ಬಾಂಡಿಂಗ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಹಾಗೆ ಹೋಗುತ್ತೆ. ಮೋಸ್ಟ್ಲಿ ನಿಮ್ಮನ್ನು ನೋಡಿದಾಗ 100% ಈ ಮರಾಠಿಯಲ್ಲಿ ಬರುವಂಥ ಒಂದಷ್ಟು ಈ ಕಚ್ಚಿಗೆ ಚಾಕೊಂಡು ಇರ್ತಾರಲ್ಲ ಸರ್, ಆ ಥರದ ಗೆಟಪ್ಗೆ ಸರಿಯಾಗಿ ಹೋಲುವಂಥ ನಾಯಕಿ. ಇಲ್ಲ ಗೆಟಪ್ ಮಾಡಿದ್ವಿ. ಯೂಶಲಿ ಮರಾಠಿ ಹುಡುಗಿ, ನಾನು ಸ್ವಲ್ಪ ಮಹಾರಾಷ್ಟ್ರ ಟಚ್ ಇತ್ತಲ್ಲ ನನಗೆ. ನಾನು ಬಾಗಲಕೋಟು ರಿಲೇಷನ್ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಇರ್ತಾರೆ, ಹೋಗೋದು ಬರೋದು ಮಾಡ್ತಾರೆ. ನಾನು ಚೈಲ್ಡ್ಹುಡಲ್ಲಿ ಭಾಳ ಹೋಗ್ತಿದ್ದೆ, ಪಂಡ್ರಪುರ ಚೈಲ್ಡ್ಹುಡಲ್ಲಿ ಭಾಳ ಹೋಗ್ತಿದ್ದೆ. ಸೊ ಮರಾಠಿ ಹುಡುಗಿರೋದು ಬಿಹೇವಿಯರ್ ಸ್ವಲ್ಪ ಅವ್ರು ನಮ್ಮ ಕನ್ನಡದ ಹುಡುಗಿಗಿಂತ ಸ್ವಲ್ಪ ಶಾರ್ಪು. ಆಮೇಲೆ ಇವಳು ಅಂಗಡಿಲಿ ವ್ಯಾಪಾರ ಮಾಡೋಳು, ಇವಳು ಸ್ಟ್ರೀಟ್ ಸ್ಮಾರ್ಟು.
10 ಜನರ ಜೊತೆ ಚೌಕಾಸಿ ಮಾಡ್ಕೊಂಡು ಹಂಗಲ್ರಿ ಹಿಂಗಲ್ರಿ ಹೆಂಗೆ ಅಂದ್ಕೊಂಡು ಮಾತಾಡ್ತಿರ್ತಾರೆ. 100 ರೂಪಾಯಿ ಅನ್ಕೋ ಆ ಥರದ ಹುಡುಗಿ ಆಕಿ. ಸೊ ಆಕಿಗೊಂದು ಆ್ಯಟಿಟ್ಯೂಡು, ಆಕಿಗೊಂದು ಡ್ರೆಸ್ ಸೆನ್ಸು, ಒಂದು ಆ ಸ್ಮಾರ್ಟ್ನೆಸ್ಸು, ಅವನು ಹೀರೋ ಸಿಕ್ಕಾಗ ಅವನನ್ನು ಅವಳು ಮಾತಾಡಿಸುವ ರೀತಿ, ಅದೆಲ್ಲ ರಿಹರ್ಸಲಲ್ಲಿ ವರ್ಕ್ ಮಾಡಿದ್ವಿ. ಒಂದು ಬಿಹೇವಿಯರು ಮೋರ್ ದೆನ್ ಎಕ್ಸ್ಟ್ರಾ ಕೊಡೋಕ್ಕೆ ಟ್ರೈ ಮಾಡಿದ್ವಿ. ಒಂದು ಮರಾಠಿ ಹುಡುಗಿ ಅಂದಾಗ ಅವಳಿಗೊಂದು ಸಿಗ್ನೇಚರಾಗಿ ಒಂದಿಷ್ಟು ಅವಳ ಹಣೆ ಮೇಲೆ ಇಡೋ ಕುಂಕುಮ ಇರ್ಬೋದು, ಅವಳು ಚೂಡಿದಾರ್ ಪ್ಯಾಟರ್ನ್ ಇರ್ಬೋದು, ಹಾಕೋ ಬಳೆ ಇರ್ಬೋದು, ಸ್ವಲ್ಪ ಅವೆಲ್ಲ ಅಬ್ಸರ್ವ್ ಮಾಡಿ ಅದನ್ನು ನಾವು ಇದು ಮಾಡಿದ್ದು, ಕೂಡಿಸಿದ್ದು. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಒಬ್ಬ ಕನ್ನಡದ ಹುಡುಗ, ಒಂದು ಮರಾಠಿ ಹುಡುಗಿ, ಅದು ಮಜಾ, ಅದು ಅಟ್ರಾಕ್ಷನ್ ಅದೆಲ್ಲ ಒಂದು ಕಡೆ. ಅದು ಅಲ್ಲ 100 ರೂಪಾಯಿ ಅಂದ್ಕೊಳ್ಳೇನೆ ನಿಮ್ಗೆ ಗೊತ್ತಾ 100 ಅಂದರೆ 100 ರೂಪಾಯಿ ಅಂತ. 100 ರೂಪಾಯಿ 100 ರೂಪಾಯಿ. ಹಾಂ, ಮೇಲಾಗಿ ಈ ಲ್ಯಾಂಗ್ವೇಜ್ಗಳು ಸಿನಿಮಾಗೆ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ. ಅಂದರೆ ಸಿನಿಮಾಗೆ ಎಮೋಷನ್ ಕನೆಕ್ಟ್ ಆಗಬೇಕು, ಸಿನಿಮಾಗೆ ಆ ಕನ್ಸಿಸ್ಟೆನ್ಸಿ ಆದಂತಹ ಪರ್ಫಾರ್ಮೆನ್ಸ್ ಕನೆಕ್ಟ್ ಆಗಬೇಕು. ಈ ಸಿನಿಮಾದ ಜರ್ನಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಗುರು, ಈ ಸಿನಿಮಾ ಈ ಎಲ್ಲ ವಿಷಯಕ್ಕೆ ಜನಗಳಿಗೆ ಟ್ರಿಗರ್ ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ. ಆ ಥರದ ಎಲಿಮೆಂಟ್ಸ್ಗಳಿದ್ದಾವೆ. ಸುಮ್ಮನೆ ಜನರಲ್ಲ ಮಾತಾಡೋದು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ತುಂಬ ಇದೆ. ಅಂದರೆ ನೀವು ಬೇಸಿಕಲಿ ಈಗ ಹಯವದನ್ ಸರ್ದು ಸೀರಿಯಲ್ಗಳನ್ನ ತೊಗೊಂಡ್ರೆ ನಿಮಗೆ ಅದು ಎಲ್ಲರ ಮನೇಲೂ, ಅಂದರೆ ಅವ್ರು ಏನು ಮಾಡಿದ್ದಾರೆ ಸೀರಿಯಲ್ಗಳು, ಅಷ್ಟು ಸೀರಿಯಲ್ಗಳು ಎಲ್ಲರ ಮನೇಲೂ ಗೊತ್ತು. ಈಗ ನಾವು ಎಲ್ಲೇ ಮಾತಾಡಿದ್ರು, ಈಗ ನಾನು ಯಾರ ಜೊತೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಹಯವದನ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಹೆಂಗೆ ಗೊತ್ತು ಅಂದರೆ ಅವ್ರ ರೈಟಿಂಗ್ ಮೂಲಕ, ಅಂದರೆ ಅವ್ರು ಮಾಡಿರೋ ಪ್ರಾಜೆಕ್ಟ್ಗಳ ಮೂಲಕ. ಹಂಗಿರುವಾಗ ನಿಮಗೆ ಈ ಸಿನಿಮಾದಲ್ಲಿ ಏನು ಸಿಗುತ್ತೆ ಅಂತಂದರೆ ಮನೇಲಿರೋ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದಷ್ಟು ವಿಷಯಗಳಿದೆ. ಅವ್ರ ಸ್ಕ್ರಿಪ್ಟು ಬರೆಯುವಾಗಲೇ ಈಗ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಸಿನಿಮಾವಾಗಿ ನಿಮಗೆ ಸೀರಿಯಲ್ಗಿಂತ ಸಿನಿಮಾವಾಗಿ ಇನ್ನೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ರೈಟಿಂಗ್ ವೈಸ್ ಬಂತು ಅಂದರೆ. ಹಂಗೆ ಸುಮಾರು ವಿಷಯಗಳಿದೆ. ಅಪ್ಪ ಮಗನ ಕತೆ ಇದೆ. ಅಪ್ಪ ಮಗನ ಕತೆ ನೋಡುವಾಗ ಅಮ್ಮನಿಗೆ ಅವರ ಅಮ್ಮಂದೊಂದು ವರ್ಷನ್ ಓಪನ್ ಆಗುತ್ತೆ, ಮಗನದೊಂದು ವರ್ಷನ್ ಓಪನ್ ಆಗುತ್ತೆ ಅಪ್ಪ ಮತ್ತು ಅಮ್ಮನ ಮೇಲೆ. ಇನ್ನು ದೊಡ್ಡಪ್ಪ ಚಿಕ್ಕಪ್ಪ ಇಡೀ ಫ್ಯಾಮಿಲಿ ಎಲ್ಲ ಏನೇನು ಸಂಬಂಧಗಳಿದೆ ಎಲ್ಲ ಸಂಬಂಧಗಳದ್ದು ಒಂದೊಂದು ಆ್ಯಂಗಲ್ಗಳಲ್ಲಿ ಒಂದು ವಿಷಯಗಳ ಚರ್ಚೆಗಳಾಗಿದೆ ಇಡೀ ಸಿನಿಮಾದಲ್ಲಿ. ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿದಾಗ ಎಲ್ಲರಿಗೂ ಅವ್ರವ್ರ ಲೈಫು ಕನೆಕ್ಟ್ ಆಗ್ತಾನೆ ಹೋಗುತ್ತೆ. ಮೇಜರಾಗಿ ಅದೇ ನಾನು ಈ ಸ್ಕ್ರಿಪ್ಟ್ ಒಪ್ಕೊಳ್ಳೋಕೆ ಕಾರಣನೂ ಅದೇ. ಆ ಥರದಷ್ಟು ನನಗೆ ಆಡಿಯನ್ಸ್ಗಳು ನೋಡುವಾಗ ಸಿನಿಮಾಗಳು ಯಾರೋ ಒಂದು ವರ್ಗಕ್ಕೆ ನಾನು ಸೀಮಿತ ಆಗಬಾರ್ದು ಅನ್ನೋದೇ ನನ್ನ ತಲೆಯಲ್ಲಿರೋದು. ಈ ಸ್ಕ್ರಿಪ್ಟ್ ಅದಕ್ಕೆ ತುಂಬ ಆಪ್ಟಾಗಿರೋಂಥ ಸ್ಕ್ರಿಪ್ಟೇ. ಮೇಜರಾಗಿ ನಾವೆಲ್ಲ ಮನುಷ್ಯರು, ಅಂದರೆ ಸಂಘಜೀವಿಗಳು, ತುಂಬ ಭಾವನೆ ಮೂಲಕಗಳೆಲ್ಲವನ್ನೂ ವ್ಯಕ್ತಪಡಿಸ್ತೀವಿ. ನಿಮ್ಮ ಮಾತಲ್ಲಿ ನಂಗೆ ಡಾಲಿ ಕಾಣಿಸ್ತಿದ್ದಾರೆ. ಡಾಲಿ ಧನಂಜಯ್ ಕೂಡ ಪ್ರತಿ ಇಂಟರ್ವ್ಯೂಲ್ಲೂ ಕೂಡ ಮಾತಾಡ್ತಾ ಅವ್ರು ಬಳಸುವಂಥ ಸಾಹಿತ್ಯಿಕ ಪದಗಳು, ಆ ಗ್ರಹಿಕೆ, ಆ ಪದ ಪ್ರಯೋಗಗಳು, ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಉಚ್ಛ್ರಾಯವಾಗಿ ನಾನು ನೋಡ್ಬೇಕು ಗುರು. ನಾವೆಲ್ಲ ಈ ರಂಗಾಯಣ ನೀನಾಸಂ ಇವ್ರುಗಳದ ಒಂದು ಒಡನಾಟದಿಂದ ನಾನು ಥಿಯೇಟ್ರಿಂದ ಬಂದಿರೋನಾಗಿದೆ. ಅವ್ರು ಮೈಮ್ ರಮೇಶ್ ಸರ್ ಜೊತೆ ಕೆಲಸ ಮಾಡಿದಾರಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಅಲ್ಲಿಯ ಕಲಿಕೆನೇ ನಮಗೆ ಸೊ ಇಲ್ಲಿ ನಾವಿವತ್ತು ಮಾತಾಡೋಕ್ಕೋ ಬದುಕ್ತಿರೋದಕ್ಕೋ ಒಂದಷ್ಟು ಹೆಲ್ಪ್ ಆಗ್ತಾ ಇರೋದು. ಮೇಲಾಗಿ ಕನ್ನಡ ಇಂಡಸ್ಟ್ರಿಯ ಬಹಳಷ್ಟು ದೊಡ್ಡ ಹೆಡ್ ಮಾಸ್ಟರ್ಗಳಲ್ಲಿ ವೈಶಾಲಿ ಮೇಡಮ್ ಕೂಡ ದೊಡ್ಡ ಹೆಡ್ ಮಿಸ್ಸಸ್ ಅವರು. ನಾನು ಅದಕ್ಕೆ ಆ ಪದ ಬಳಸ್ತೀನಿ, ಅದನ್ನು ಲೆಜೆಂಡ್. ಅವ್ರ ಜೊತೆ ಕೆಲಸ ಮಾಡಿದಂಥ ಹಯವದನ್ ಅವರು ಏನೆಲ್ಲ ಕೊಡುತ್ತೆ ಸರ್ ಈ ಥರದ್ದು ದೊಡ್ಡವ್ರ ಜೊತೆ ಕೆಲಸ ಮಾಡಿದಾಗ ಒಬ್ಬ ನಿರ್ದೇಶಕನಿಗೆ, ಒಬ್ಬ ರೈಟ್ರಿಗೆ? ಆ ಕಾಲಕ್ಕೆ ಬಂದಾಗಿನ ನಾವು ತೊಗೊಂಡಿದ್ದ ರೀತಿಗೂ ಈಗೂ ಭಾಳ ಡಿಫ್ರೆನ್ಸ್ ಇದೆ. ಈಗ ನಾವು ಅಸಿಸ್ಟೆಂಟ್ಗಳನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀವಿ. ಆವಾಗ ನಾವು ಅಸಿಸ್ಟೆಂಟ್ ಆಗಿದ್ದಾಗ ನಮ್ಮ ಗುರುಗಳನ್ನ ಗುರು ಥರ ಟ್ರೀಟ್ ಮಾಡ್ತಿದ್ವಿ. ಸೊ ಈಗ ನಾವು ಅವ್ರನ್ನ ಹುಡುಗರನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀವಿ. ಹಂಗೆ ನಮಗೊಂದು ಭಯಭಕ್ತಿ ಭಾಳ ಇರೋದು. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ನಮ್ಮೇಲೆ ಆಲ್ರೆಡಿ ಅವರೆಲ್ಲ ಲೆಜೆಂಡ್ಸ್, ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋರು. KSL ಸ್ವಾಮಿ ಸರ್ ಇದರಲ್ಲಿ, ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್. ಅಂದರೆ ಅವರು ಒಂದೊಂದು ಮಾತು ಹೇಳಿದಾಗ ಒಂದೊಂದು ಸ್ಟೇಟ್ಮೆಂಟ್ ಥರ ಆಗೋದು ನಮಗದು. ಅಂದರೆ ಅದು ಬಹುದೊಡ್ಡ ಅವಕಾಶ ಮತ್ತು ಭಾಗ್ಯ ಅಂತ ಹೇಳಬೇಕು. ಆಮೇಲೆ ಆ್ಯಸ್ ಎ ಇಂಟೋನೇಷನ್, ಮಾಡ್ಯುಲೇಷನ್ನು, ಆಮೇಲೆ ವಾಯ್ಸ್ದು ವೇರಿಯೇಷನ್ ಹೆಂಗೆ ಮಾಡಬೇಕು, ಎಲ್ಲಿ ಇಳಿಸ್ಬೇಕು, ಎಲ್ಲಿ ಎತ್ತಬೇಕು, ಅಳ್ಬೇಕಾದ್ರೆ ಹೆಂಗೆ ಹೆಂಗೆ ಚೇಂಜ್ ಕೊಡಬೇಕು ಅಂತ ಮೇಡಮ್ ಕಲಿಸೋರು ಆರ್ಟಿಸ್ಟ್ಗಳಿಗೆ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಅಂದರೆ ನಾನು ಸಣ್ಣಪುಟ್ಟ ಪಾತ್ರಗಳು ಮಾಡಿದ್ದೀನಿ ಮುಡಲ್ ಮನೇಲಿ, ಸಣ್ಣಪುಟ್ಟ ಪಾತ್ರಗಳು ಮಾಡಿದ್ದೀನಿ ನಾನು. ಮೇಡಮ್ ಹೇಳೋರು, ಮುಂಡೆದೆ ನೀನು ಆ್ಯಕ್ಟ್ ಮಾಡಿದ್ರೆ ನೀನು ಕಂಟಿನ್ಯೂಸ್ ಆ್ಯಕ್ಟ್ ಮಾಡಿ ನೀನು ಆರ್ಟಿಸ್ಟ್ ಮಾಡ್ಬಿಡ್ತೀನಿ ನಾನು ಅನ್ನೋರು. ಸೊ ಅದು ಚಂದ ಅದಂತರ ಅದು. ಸೊ ಅದನ್ನು ಪ್ರೀತಿಯಿಂದ ಮಾಡ್ತಾಯಿದ್ವಿ. ನಮ್ಮ ಒಂದು ಅಬ್ಸರ್ವೇಷನ್ ಪ್ರತಿಯೊಂದು ಬ್ಲ್ಯಾಂಕ್ ಪೇಪರ್ ಥರ ಇರ್ತಾಯಿದ್ವಿ ಸರ್ ನಾವು. ನಮಗೇನೋ ಅವಾಗ ಮೊಬೈಲ್ ಇಲ್ಲ, ಡೈವರ್ಷನ್ ಇಲ್ಲ, ಸೋಷಿಯಲ್ ಮೀಡಿಯಾ ಏನೋ 2001 ಏನೂ ಇಲ್ಲ. ಬೆಳಗ್ಗೆ ಹೇಳೋ ಕೆಲಸ ಮಾಡು, ಡೈರೆಕ್ಟರ್ ಬೈಬಾರ್ದು, ಪ್ರೊಡ್ಯೂಸರ್ ಖುಷಿಯಾಗಿರ್ಬೇಕು, ಆರ್ಟಿಸ್ಟ್ ಖುಷಿಯಾಗಿರ್ಬೇಕು, ಪಟ ಕೆಲಸ ಆಗಬೇಕು ಅಂತ. ಆ ಡಿಸಿಪ್ಲಿನ್ ಇವತ್ತಿನವರೆಗೂ ಕರ್ಕೊಂಬಂದಿದೆ. 24 ವರ್ಷ ಆಗಿದೆ ಜರ್ನಿ. ನಾನು 24 ವರ್ಷದ ಜರ್ನಿ ಸುಮ್ಮನೆ ಆಗಲ್ಲ. ಸ್ಟೀಲ್ ಇಂಡಸ್ಟ್ರಿಲಿ ಇರೋದು ಇಟ್ಕೊಳ್ಳಲ್ಲ ಇಂಡಸ್ಟ್ರಿ. ನಾವು ವರ್ತಿಲ್ಲ ಅಂತ ತಳ್ಳಿಬಿಡ್ತದೆ ಆಚೆ ಅದು. ಸೊ ಅವ್ರನ್ನ ನೆನೆಸ್ಕೊಂಡೆ ನಾವು ಕೆಲಸ ಮಾಡೋದು. ದಿನಕ್ಕೊಂದ್ಸಲ ಆದರೂ ನೆನೆಸ್ಕೊತಾ ಇರ್ತೀನಿ ನಾನು. ಇವತ್ತಿಗೂ ನಾನು ಶೂಟ್ ಮಾಡಬೇಕಾದ್ರೆ, ನಾನು ಬರಿಬೇಕಾದ್ರೆ ಆ ಹೆಣ್ಣು ಮಗಳ ಭಾವೋದ್ವೇಗ, ಹೆಣ್ಣು ಮಗಳ ವೇರಿಯೇಷನ್ಸ್, ವಾಯ್ಸ್ ಮಾಡ್ಯುಲೇಷನ್ಸು, ಆ ಪಾತ್ರಗಳನ್ನ ಟ್ರೀಟ್ ಮಾಡುವ ರೀತಿ ವೈಶಾಲಿ ಮೇಡಮಿಂದ ಮತ್ತು TN ಸೀತಾರಾಮ್ ಸರಿಂದ ಕಲ್ತಿರೋದು ಭಾಳ ಇದೆ ನಾನು. ಆ ವೇರಿಯೇಷನ್ಸ್ ಕೊಡ್ತಾರಲ್ಲ, ಸ್ಪೆಷಲಿ ವಾಯ್ಸ್ ಮಾಡ್ಯುಲೇಷನ್ಸು, ದೇ ಆರ್ ಮಾಸ್ಟರ್ಸ್ ಅದರಲ್ಲಿ ಅವರು. ಅಲ್ಲ, ವೈಶಾಲಿಯವರು ಅಂದಾಗ ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ
ಕೃತಜ್ಞತಾ ಭಾವ ಅಂದರೆ ಎಮೋಷನ್ ಭಾವ ಇದೆ. ರಂಗಾಯಣ ಮತ್ತು ಒಂದಷ್ಟು ಈ ರಂಗಭೂಮಿ ಅಂದಾಗ ಇವ್ರ ಕಣ್ಣಲ್ಲಿ ಒಂಥರ ಫೀಲ್ ಇತ್ತು. ಸರ್ ಮೂಡಲ್ ಮನೆ ಮಾಡಿರೋರಲ್ಲಿ ಈಗ ಅಚ್ಯುತ್ ಕುಮಾರು, ಆಮೇಲೆ ನಮ್ಮ ಪದ್ಮಜ ಮೇಡಮ್ಮು ಎಲ್ಲರೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೀವಿ ಸರ್. ಮೂಡಲ್ ಮನೇಲಿ ಇಡೀ ಟೀಮಿಗೆ ಒಂದು ಬದುಕು ಕೊಟ್ಟಂಥ ಸೀರಿಯಲ್ ಅದು. ನಾನು ತುಂಬ ಸಣ್ಣವನಲ್ಲಿ, ತುಂಬ ಚಿಕ್ಕ ಹುಡುಗ, ನಾನಲ್ಲಿ 22 ವರ್ಷ ನನಗೆ ಅವಾಗ 22-21 ಇರಬೇಕು. ನಾನೇ ಇವತ್ತು ಅಷ್ಟು ನೆನ್ಸ್ಕೊತೀನಿ ಅಂದರೆ ಇನ್ನವರೆಲ್ಲ ಎಷ್ಟು ನೆನ್ಸ್ಕೊತಿರ್ಬೇಡ ಹೇಳಿ. ಅಂದರೆ ಅದು ಎಲ್ಲರಿಗೂ ಬದುಕು ಕೊಟ್ಟ ಸೀರಿಯಲ್ ಅದು. ಬಟ್ ಅಷ್ಟೇ ಪ್ರೀತಿಯಿಂದ ಮಾಡ್ತಿದ್ವಿ ಅದನ್ನ, ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಿದ್ವಿ. ಆಲ್ರೆಡಿ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದೀರಿ. ಬಟ್ ಈ ಜಾಣಮರಿ ಅನ್ನುವಂಥ ಸಾಂಗ್ ನಾನು ನೋಡಿದೆ. ಅಂದರೆ ತುಂಬ ಕ್ಯೂಟ್ ಆದಂಥ ಸಾಂಗ್. ಆಮೇಲೆ ಆ ಹಾಡು ನನಗೆ ಇಷ್ಟ ಆಗಿದ್ದು, ಪ್ರಮೋದ್ ಮರವಂತೆ ಬರೆದಂಥ ಸಾಹಿತ್ಯದ ಮಧ್ಯೆ ಸಂಭಾಷಣೆ ತುಡುಗುಗಳು ಬರ್ತವೆ. ಇದು ತುಂಬ ರೇರ್ ಆಗುವಂಥದ್ದು. ಅಂದರೆ ಈಗಿನ ಕೆಲವೊಂದಷ್ಟು ವರ್ಷಗಳಲ್ಲಿ ಹಾಡು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆ ಹಾಡಿನ ಮಧ್ಯೆ ಒಂದು ಸಣ್ಣ ಗ್ಯಾಪು, ಒಂದು ಸಣ್ಣ ಪಾಸ್ ಮಧ್ಯೆ ಒಂದು ಡೈಲಾಗ್ಸ್ಗಳು ನಿಮ್ಮ ಮತ್ತು ಹೀರೋ ಮಧ್ಯೆ, ಅದು ಸಖತ್ತು ನಾನು ಎಂಜಾಯ್ ಮಾಡೋದು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನನಗೆ. ಸರ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಂಗೆ ಆ ಸಾಂಗ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಒಂದು ಕೆಲಸ ಮಾಡೋಣ, ಕೇಸಾಗಿ ಮಾಡೋಣ. ಇಲ್ಲ, ಸಾಂಗ್ ರಿಲೀಸ್ ಅಂತ ಹೇಳಿದ್ರು. ಸರಿ ನಮ್ದು ಸಾಂಗ್ ರಿಲೀಸ್, ಇದು ಬೇರೆನೆ ಸಾಂಗ್ ಬರ್ತದೆ ಸರ್, ಏನಾಗ್ತಿದೆ ನಂಗೆ ಏನು ಗೊತ್ತೇ ಇಲ್ಲ ಈ ಸಾಂಗ್ ಮಾಡಿದ್ದಾರೆ ಅಂತ. ಮತ್ತೆ ಗೊತ್ತಾಯ್ತು ಸರ್ ಹೀಗೆ ಸೇರಿಸಿದ್ದಾರೆ. ಪ್ಲಾನ್ ಮಾಡಿದ್ದು ಹುಡುಗ ಹುಡುಗಿ ಅಲ್ಲಿ ಪಂಡ್ರಾಪುರ ಅನ್ನೋ ಟೆಂಪಲ್ ಟೌನ್ ಅಲ್ಲಿ ಭೇಟಿ ಆಗ್ತಾರೆ. ಅವರಿಬ್ಬರ ಮಧ್ಯೆ ಗೆಳತನ ಬೆಳಿಲಿಕ್ಕೆ ಒಂದು ಮಾಂಟೇಜ್ ಬೇಕು, ಒಂದು 40 ಸೆಕೆಂಡ್ ಮ್ಯೂಸಿಕಲ್ ಬಿಟ್ ಬೇಕು ಅಂತ ಮಾಡಿದ್ದು. ಪ್ರಮೋದ್ ಮರವಂತೆ ನೋಡ್ಬಿಟ್ಟು ಇದಕ್ಕೊಂದು ಲಿರಿಕ್ಸ್ ಬರ್ದು ಕೊಡ್ತೀನಿ ಸರ್, ಒಂದು ಹಾಡು ಮಾಡೋಣ ಅಂತ ಕುತ್ಕೊಂಡ್ಬಿಟ್ರು. ಈಗ ಒಬ್ಬ ಸಾಹಿತಿಗೆ ಆ ಥರ ಅನಿಸ್ದಾಗ ನಾನು ಬೇಡ ಇಲ್ಲ ಮಾಡೋಣ ಪ್ರಮೋದ್, ಮ್ಯೂಸಿಕ್ ಡೈರೆಕ್ಟರ್ ರೆಡಿ, ಅದೊಂದು ಸಾಂಗ್ ಆಮೇಲೆ ಇಟ್ಕೊಂಡು ನಾವು ಶೂಟ್ ಮಾಡಿರೋ ಮಾಂಟೇಜಿಗೆ ಅದೊಂದು ಸಾಂಗ್ನ ಮ್ಯಾಚ್ ಮಾಡಿದ್ದು. ಉಲ್ಟಾ ಪ್ರಾಸೆಸ್. ಆ್ಯಕ್ಚುಲಿ ಸಾಂಗ್ ರೆಡಿ ಮಾಡಿ ಶೂಟ್ ಮಾಡ್ತಾರೆ, ಶೂಟ್ ಆದ್ಮೇಲೆ ಸಾಂಗ್ ಆಗಿದೆ. ಯಾಕಂದ್ರೆ ಆ ವಿಜುವಲ್ಸ್ ಆ ಥರ ಇದೆ, ಪಂಡ್ರಾಪುರ ನ್ಯಾಚುರಲ್ ವಿಜುವಲ್ಸ್ ಇದೆ. ಸೊ ಅದು ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ರಿಲೀಸ್ ಮಾಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿದ್ದು, ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಗಿದ್ದದು. ಮೇಲಾಗಿ ನಾನು ಮಾತಾಡೋದಾಗಲೇ ಡಾಲಿಗೆ ಯಾಕೆ ಕನೆಕ್ಟ್ ಮಾಡಿದರೆ, ರತ್ನನ್ ಪ್ರಪಂಚ ಒಂದು ಸಿನಿಮಾ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಎ ಡೈರೆಕ್ಟರ್, ಆ್ಯಕ್ಟರ್, ಪ್ರೊಡಕ್ಷನ್ ಹೌಸ್ ಎಲ್ರಿಗೂ ಸೇರಿ. ಅಂದರೆ ನಿಮ್ಮ ಸಿನಿಮಾದ ಕಾಂಟೆಂಟು ಬೇರೆ ಆಗಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಎಮೋಷನ್, ಆ ಕತೆಗಳನ್ನು ನಾವು ಸಂಭ್ರಮಿಸಬೇಕು. ಅದನ್ನು ರತ್ನ ಪ್ರಪಂಚ ಅಂತ ಯಾಕೆ ಹೇಳಿದೆ ಅಂತಂದರೆ, ಒಬ್ಬ ನಟ ಆಪ್ತವಾಗೋದಕ್ಕೆ ಬೇಕಂತ ಎಲ್ಲ ಎಲಿಮೆಂಟ್ಸು ಅಲ್ಲಿತ್ತು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂಲಕ ಅಂಜನ್ ನಾಗೇಂದ್ರ ಕೂಡ ಅದರ ಕನೆಕ್ಟ್ ಆಗ್ತಾರ ಅಂತ. ಡೆಫಿನೆಟಾಗಿ ನಾನು ಅದೇ ಫಸ್ಟ್ ಕಾಪಿ ನೋಡಿದಾಗಲೇ ನಾನು ಹೇಳಿದೆ, ಅಂದರೆ ನಾವು ಮಾಡೋ ಕೆಲಸಗಳು ನಮಗೆ ತುಂಬ ಸಮಾಧಾನ ಅನ್ನಿಸ್ಬೇಕು. ನಾವು ಮಾಡ್ತಿರೋ ಕೆಲಸಗಳು ಯಾವ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ, ಅದು ಎಲ್ಲಿಗೆ ಹೋಗಿ ತಲುಪುತ್ತೆ, ಅದು ಯಾರ್ಯಾರಿಗೆ ತಲುಪುತ್ತೆ ಅನ್ನೋದು ಒಂದು ಚಿಕ್ಕ ಐಡಿಯಾದಲ್ಲೇ ನಾವು ಎಲ್ಲನೂ ಮಾಡಬೇಕಾಗುತ್ತೆ. ನಾನು ಸಿನಿಮಾ ನೋಡಾದ್ಮೇಲೆ ಸರ್ರಿಗೆ ಹೇಳಿದೆ, ಸರ್ ಡೆಫಿನೆಟಾಗಿ ನಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ ಸರ್ ಈ ಸಿನಿಮಾ, ಅಂದರೆ ನನ್ನ ಕೆಲಸ ಅವ್ರ ಹೆಮ್ಮೆಯಿಂದ, ನನ್ನ ಮಗಂದು ಇದೊಂದು ಸಿನಿಮಾ ನೋಡಿ ಅನ್ನೋ ಥರದ ಹೆಮ್ಮೆಯಿಂದ ಹೇಳ್ತಾರೆ ಅಂತ. ನಾವು ಮಾಡೋ ಕೆಲಸಗಳು ಅದು ನಮ್ಮ ಸುತ್ತಮುತ್ತ ಇರೋರಿಗೆ ಖುಷಿ ಕೊಟ್ಟಾಗ, ಸೊ ನಾವು ಪ್ರತಿದಿನ ನಾವು ಮಾಡ್ತಿರೋದಕ್ಕೊಂದು ಅರ್ಥ ಇರುತ್ತೆ. ಇದು ಆ ಥರದೊಂದು ಈಗ ರತ್ನನ್ ಪ್ರಪಂಚ ಅಂತ ಹೇಳಿದ್ರಲ್ಲ, ಅದು ಎಮೋಷ್ನಲಿ ಏನಕ್ಕೆ ಅಷ್ಟು ಕನೆಕ್ಟ್ ಆಯಿತು ಅಂದರೆ, ನಾವೆಲ್ಲ ತುಂಬ ಅಂದರೆ ದೈವಿಕವಾಗಿ ಎಷ್ಟು ಅಂದರೆ ಡಿಪೆಂಡ್ ಆಗಿದ್ದೀವೋ ಹಾಗೆ ಎಮೋಷ್ನಲಿನೂ ತುಂಬ ಡಿಪೆಂಡ್ ಆಗಿದ್ದೀವಿ. ನಮ್ಮ ಸುತ್ತಮುತ್ತ ಇರೋ ನಮ್ಮ ಜೊತೆಯಲ್ಲಿ ಬದುಕ್ತಿರೋ ಸ್ನೇಹಿತರಿಂದ ಹಿಡಿದು ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಎಲ್ಲರ ಜೊತೆನೂ ಅಷ್ಟು ಇದಾಗಿದ್ದೀವಿ. ಇದ್ರ ಸ್ಕ್ರಿಪ್ಟಿನ ಮೇಯ್ನ್ ಸ್ಟ್ರೆಂತೆ ಅದು. ಅದರದ್ದು ಇನ್ನೊಂಚೂರು ಕೋರು, ಇನ್ನೊಂಚೂರು ಡೆಪ್ತಾಗಿ ಸಿನಿಮಾದಲ್ಲಿ ನಾವು ಆ ಮೌಲ್ಯಗಳನ್ನ ಹೇಳಿದ್ದಾರೆ. ಸೊ ಅದು ಇನ್ನೂ ಬೇಗ ಜನಕ್ಕೆ ಕನೆಕ್ಟ್ ಆಗುತ್ತೆ. ನನಗೆ ಬಾಂಧವ್ಯಗಳನ್ನು ತೋರಿಸೋದು, ಸಿನಿಮ್ಯಾಟಿಕ್ಕಾಗಿ ತೋರಿಸೋದಿದೆಯಲ್ಲ, ಅದು ನಾವು ಸುಮ್ಮನೆ ಏನು ವಾಚ್ಯವಾಗಂತೂ ಹೇಳೋಕ್ಕಾಗಲ್ಲ, ಅದು ಭಾಷಣ ಆಗಿಬಿಡುತ್ತೆ. ಸೊ ಬಟ್ ಸಿನಿಮಾದಲ್ಲಿ ಅದನ್ನು ಎಲ್ಲೂ ಬೋರ್ ಆಗದೆ ತುಂಬ ಎಂಟರ್ಟೈನ್ ಮಾಡ್ತಾ ನಮ್ಮೊಳಗಡೆ ಇರೋ ಒಂದಷ್ಟು ಭಾವನೆಗಳನ್ನ ಒಂದು ಸಲ ಕೆರೆದಿದ್ದಾರೆ. ಸೊ ಅದು ನಮಗೆ ಸಿನಿಮಾ ಮುಗಿದು ಹೊರಗಡೆ ಬರುವಾಗ ಡೆಫಿನೆಟಾಗಿ ಅದನ್ನೆಲ್ಲರೂ ಮೆಲ್ಕು ಹಾಕ್ತಾರೆ. ಅದು ಮೇಯ್ನ್ ಸಿನಿಮಾದ ಕೋರ್ ಇದ್ರದ್ದು. ಆ ಫೀಲ್ ಇದೆಯಲ್ಲ ಸರ್, ಒಂದು ಫೀಲ್ ಕ್ಯಾರಿ ಆಗಬೇಕು ಅದು ಇಡೀ ಸ್ಕ್ರಿಪ್ಟ್. ಅಂದರೆ 60 ಸೀನಿನ ಒಂದು ಸಿನಿಮಾ ಇರುತ್ತಲ್ಲ, ಅದು ಸಿನಿಮಾ ಮುಗಿದು ಹೊರಗೆ ಬಂದಾಗ ಅದು ಒಂದೇ ಸೀನ್ ಅಂತೆಲ್ಲ ಫೀಲ್ ಆಗಬೇಕು. ಒಂದು ಸೀನ್ ನೋಡ್ಕೊಂಡು ನಾನು ನೋಡ್ಬಂದು, ಒಂದು ಸಿನಿಮಾ ನೋಡ್ಕೊಂಡು ಬಂದೆ ಅಂತ ಹೇಳ್ಬೇಕು. ಯೂಶಲಿ ಸಿನಿಮಾ ಬಗ್ಗೆ ರಿವ್ಯೂ, ಮ್ಯೂಸಿಕ್ ಚೆನ್ನಾಗಿದೆ, ಕ್ಯಾಮ್ರಾ ಹಂಗೆ ಬರಬಾರ್ದು, ಸಿನಿಮಾ ಚೆನ್ನಾಗಿದೆ ಅಂತ ಬರಬೇಕು. ಸೊ ಇಲ್ಲಿವರೆಗೂ ನಾನು ಎಷ್ಟೋ ಜನರಿಗೆ ಟೆಕ್ನಿಕಲ್ ಶೋ ಟೀಮಲ್ಲಿ ಹೊರಗಿನವ್ರಿಗೆ, ಕೆಲವರಿಗೆ ಪತ್ರಕರ್ತರಿಗೆಲ್ಲ ಕೆಲವ್ರಿಗೆ ತೋರಿಸಿದ್ನಲ್ಲ, ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಒಂದು ಪ್ಯಾಕೇಜಾಗಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದಟ್ ಈಸ್ ಅವರ್ ಸ್ಟ್ರೆಂತ್ ಅಷ್ಟೇ.